ಅಮ್ಮ ಹರ್ಷ, ಟೀ ಕುಡಿತೀಯಾ? ಬೇಡಮ್ಮ, ನೀವು ಕುಡೀರಿ. ಅಮ್ಮ, ನೀವು ಮೊದಲಿಂದನೂ ಹೀಗೆ ಅಲ್ವಾ? ನೀವು ಏನಾದರೂ ತಿಂತಿರ್ಬೇಕಾದ್ರೆ ಅಥವಾ ಕುಡಿತಿರ್ಬೇಕಾದ್ರೆ ಪಕ್ಕದಲ್ಲಿ ನಾನಿದ್ರೆ ಮೊದಲು ನನಗೆ ಆಫರ್ ಮಾಡ್ತಿದ್ರಿ ಅಲ್ವಾ? ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಅಲ್ವೇನೋ ನೀನು. ನಿನ್ ನೋಡ್ಕೊಳ್ದೆ ಇದ್ರೆ ಹೇಗೆ? ನಾನಂತಲ್ಲಪ್ಪ, ಎಲ್ಲ ಅಮ್ಮಂದ್ರು ಹೀಗೆ. ನನ್ನ ಅಮ್ಮನ ನಗು ನೋಡಿ ತುಂಬಾ ದಿನಗಳಾಗೋಯ್ತು ಅಲ್ವಾ? ಅಮ್ಮ, ಈಗ ನೀವು ಸಂತೋಷವಾಗಿದ್ದೀರಲ್ವಾ? ಯಾವುದು ಯಾರಿಗೆ ಸೇರ್ಬೇಕೋ ಆ ಹಕ್ಕನ್ನ ಅವ್ರಿಗೆ ಕೊಡೋದು ತುಂಬಾ ಸ್ಯಾಟಿಸ್ಫೈಯಿಂಗ್ ಅಲ್ವಮ್ಮ? ನನಗೂ ಕೂಡಮ್ಮ. ಇನ್ಫ್ಯಾಕ್ಟ್ ನನಗೆ ಈ ಕ್ಷಣನೇ ಏನು ಅನಿಸ್ತಿದೆ ಅಂದರೆ, ನನ್ನ ಅತ್ತಿಗೆ ಅಂದರೆ ನನ್ನ ಅಕ್ಕ ಅವ್ರಿಗೆ ಎಲ್ಲನೂ ಬಿಟ್ಕೊಟ್ಟು ಜೀವನ ಪೂರ್ತಿ ಅವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ಕೊಂಡು ಇದ್ಬಿಡೋಣ ಅನಿಸ್ತಿದೆ. ಹೆಚ್ಚು ಕಡಿಮೆ ನಿನ್ನ ಹಾಗೆ ನನಗೂ ಅನಿಸ್ತಿದೆ ಹರ್ಷ. ಸಮಾಧಾನ, ಸಂತೋಷ ಎಲ್ಲ ಇದೆ. ಆದ್ರೆ ಈ ಹಕ್ಕಿನ ವಿಷಯ ಮಾತಾಡೋದಾದ್ರೆ, ವರ್ಧನ್ ಕಂಪನಿ ಆಗಿದ್ದ ನಮ್ಮ ವಹಿವಾಟನ್ನ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಗಿ ಬದಲಾಯಿಸಿದ್ದು ನಮ್ಮ ಆರ್ಯ ಅಲ್ವಾ? ಇದರಲ್ಲಿ ದೊಡ್ಡ ಪಾಲು ಅವನಿಗೂ ಸೇರ್ಬೇಕಲ್ವಾ? ಹರ್ಷ, ನಿನ್ಗೆ ಹಂಗನ್ಸಲ್ವಾ? ಹಾಂ. ನನಗೆ ಇದನ್ನೆಲ್ಲ ಮಾಡಕ್ ಹೇಳಿದ್ದು ಜೆಂಡೆ ಮತ್ತು ಆರ್ಯ ಸರ್. ಹರ್ಷ, ಹರ್ಷ, ಏನ್ ಯೋಚನೆ ಮಾಡ್ತಿದ್ಯಾ? ಹಾಂ, ನನಗೂ ಹಾಗೆ ಅನಿಸುತ್ತೆ. ಆದರೆ ನಿಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ನನಗೆ ಮಾತುಗಳೇ ಸಿಗ್ತಿಲ್ಲ. ದಾದಾ ಬಗ್ಗೆ ನಿನ್ಗಿರೋ ಅಭಿಮಾನ. ಬಾವಾ, ಏನಕ್ಕೆ? ಬಾವಾ, ಇವತ್ತು ಸೌಮ್ಯಾಜಿಗಳು ಬ್ಯುಸಿ ಇದಾರಂತೆ, ಸಿಗೋದಕ್ಕಾಗಲ್ಲ ಅಂತ ಹೇಳಿದ್ರು. ಓಹೋ, ಈಗೇನ್ ಮಾಡೋದು ಅದಕ್ಕೆ? ಅನು ನನ್ನನ್ನು ಅರ್ಥ ಮಾಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ಚಟ್ಟೆ. ಮಣ್ಣು, ಅವಳು ನಾಟಕ ಆಡ್ತಾ ಇದ್ದಾಳೆ. ಬೇಕಾದ್ರೆ ನೋಡ್ತಾ ಇರು, ಈ ಆಸ್ತಿ ನಿನ್ ಕೈಗೆ ಸಿಗಲ್ಲ. ಏನೋ ಒಂದು ಡ್ರಾಮಾ ಮಾಡಿ ತಡೀತಾಳೆ. ನಾವೇ ಮೊದಲೇ ಅರ್ಥ ಮಾಡ್ಕೋಬೇಕಿತ್ತು ಬಾವಾ. ಪಾಪ ಸೌಮ್ಯಾಜಿಗಳಿಗೆ ವಯಸ್ಸಾಗಿದೆ. ನಾವು ಅವ್ರನ್ನ ನಮ್ಮನೆ ಕರೆದಿದ್ದು ನಮ್ದೇ ತಪ್ಪು. ನಾವೇ ಅವ್ರ ಆಫೀಸಿಗೆ ಹೋಗ್ಬೇಕಾಗಿತ್ತು. ಐ ಥಿಂಕ್ ಯು ಆರ್ ರೈಟ್. ಬಾವಾ, ನಾವ್ ಇವತ್ತೇ ಅವ್ರ ಆಫೀಸ್ಗೆ ಹೋಗೋಣ ಅಲ್ವಾ? ಸರಿ. ಸರ್, ನಿಮ್ಗೆ ಓಕೆ ಅಲ್ವಾ? ನಾವು ಸೌಮ್ಯಾಜಿಗಳನ್ನ ಮೀಟ್ ಮಾಡ್ಕೊಂಡು ಆಮೇಲೆ ಆಫೀಸಿಗೆ ಬರ್ತೀವಿ. ಸ್ವಲ್ಪ ಲೇಟ್ ಆಗ್ಬೋದು. ಏನೂ ತೊಂದರೆ ಇಲ್ಲ. ಅತ್ತಿಗೆ ಮೈದ್ನ ಇಬ್ರು ಸೇರ್ಕೊಂಡು ಆಫೀಸಲ್ಲಿ ಹವಾ ಸೃಷ್ಟಿ ಮಾಡಿದಿರಿ ಅಂತ ನೀರಿನ ಮೂಲಕ ಗೊತ್ತಾಯ್ತು. ನಿಮ್ಮಿಬ್ಬರ ಕೆಲಸಗಳಲ್ಲಿ ನಾನು ಅಡ್ಡಿ ಬರಲ್ಲ. ನೀವು ಮುಂದುವರಿಸಿ. ಎಸ್, ಸರಿ, ಈಗಲೇ ಹೊರಡ್ತೀನಿ. ಯಾ, ಸಿ. ಓಕೆ, ಸಿ ಯು. ಅಮ್ಮ, ಬರ್ತೀನಿ. ಒಳ್ಳೇದಾಗ್ಲಪ್ಪ. ಓಕೆ, ಸಿ ಯು, ಸಿ ಯು. ಬಾವಾ, ನಾವು ಹೊರಡೋಣವಾ? ಐ ಆಮ್ ರೆಡಿ ಅದಕ್ಕೆ. ಅಮ್ಮ, ನಾವು ಬರ್ತೀವಿ. ಒಳ್ಳೇದಾಗ್ಲಿ. ಬರ್ತೀನಿ.
ರಮ್ಯಾ ರಮ್ಯಾ ಏನಾಯ್ತು? ರಮ್ಯಾ, ಒಂದು ಶಾಕಿಂಗ್ ನ್ಯೂಸು ಕೇಳಿದ್ರೆ ನೀನ್ ಶಾಕ್ ಆಗಿ ಹೋಗ್ತೀಯಾ. ಒಳ್ಳೆ ಯೂಟ್ಯೂಬರ್ ತರ ಆಡ್ಬೇಡ, ಅದೇನಂತ ಕರೆಕ್ಟ್ ಆಗಿ ಹೇಳು. ಸಾರಿ ಶಾಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಗುಡ್ ನ್ಯೂಸ್ ಅನ್ಬೋದು. ಗುಡ್ ನ್ಯೂಸಾ? ಯಾರ್ಗೆ? ನನಗೆ, ಮುಖ್ಯವಾಗಿ ಅನುಗೆ. ಏನೋ ಹೇಳ್ತಿದ್ಯಾ? ಹೌದು ರಮ್ಯಾ, ಅನು ವಾಪಸ್ ವಟಾರಕ್ ಬರೋ ಚಾನ್ಸಸ್ ಇದೆ. ವಾಪಸ್ ಬರೋದು ಅಂದ್ರೆ ಹಬ್ಬಕ್ಕೆ ಬಂದೋಗೋ ತರ ಅಲ್ಲ ರಮ್ಯಾ. ವರ್ಧನ್ ಮನೆಯವ್ರನ್ನೆಲ್ಲ ಬಿಟ್ಟು ಪರ್ಮನೆಂಟ್ ಆಗಿ ಇಲ್ಲಿಗೆ ಬಂದ್ಬಿಡ್ತಾಳಂತೆ. ಏಯ್, ಏನ್ ಹೇಳ್ತಿದ್ಯಾ ನೀನು? ಯಾರ್ ಹೇಳಿದ್ ನಿನ್ಗಿದನ್ನೆಲ್ಲ? ಸುಬ್ಬು ಅಂಕಲು ಇದನ್ನೆಲ್ಲ ಮಾತಾಡ್ತಿದ್ರು ರಮ್ಯಾ. ಹೇಗಾದ್ರೂ ಮಾಡಿ ಅನುನ ಆ ಮನೆಯಿಂದ ಬಿಡಿಸ್ಕೊಂಡ್ ಬರ್ಬೇಕು ಅಂತ. ಮೋಸ್ಟ್ಲಿ ಸುಬ್ಬು ಅಂಕಲ್ಗೆ ಎಲ್ಲ ವಿಷಯ ಗೊತ್ತಾಗಿರ್ಬೇಕು ರಮ್ಯಾ. ಹೇಗೋ ನನ್ ಅನು ಸೇಫ್ ಆಗ್ತಾಳಲ್ಲ, ಸ್ವತಂತ್ರಳಾಗ್ತಾಳಲ್ಲ, ಅದೇ ನನಗ್ ಖುಷಿ. ರಮ್ಯಾ, ಈಗ್ಲೂ ನನಗ್ ಚಾನ್ಸ್ ಇದೆ. ಅನು ಮತ್ತೆ ವಟಾರಕ್ ಬಂದ್ರೆ ನಾವ್ ಮತ್ತೆ ಹೊಸದಾಗಿ ಜೀವನ ಶುರು ಮಾಡ್ಬೋದು. ಸಂಪತ್, ಎಷ್ಟ್ ಸರಿ ಹೇಳಿದೀನಿ ಹಿಂಗೆಲ್ಲ ಮಾತಾಡ್ಬೇಡ ಅಂತ. ಹೋಗೆ, ನೀನೇನಾದ್ರೂ ಹೇಳ್ಕೊ. ನನಗ್ ಆಗ್ತಿರೋ ಖುಷಿಗೆ ನಾನು ಹಿಂಗೆ ನಡ್ಕೊಳ್ಳೋದು. ಮಂದ ಅಕ್ಕ, ಲಕ್ಷ್ಮಿ ಅಕ್ಕ. ಅಮ್ಮ, ಅಕ್ಕ, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಏನಾದ್ರೂ ತಿನ್ನೋದಕ್ಕಿದ್ಯಾ? ಬಿಸಿ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಅಕ್ಕ, ಬಿಸಿಯಾಗಿರೋದೇನು ಬೇಡ. ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರು ಅದನ್ನೇ ಕೊಡಿ. ಸರಿ ಅಮ್ಮ. ಬಾವಾ, ಟೀ? ಶರತ್ಗೆ ಅಕ್ಕ, ಬಾವಂಗ್ ಟೀ. ಅನು, ಲಾಯರ್ ಆಫೀಸ್ಗೆ ಹೋಗಿದ್ಯಲ್ಲ, ಕೆಲ್ಸ ಏನಾಯ್ತು? ಹಾ ಅಮ್ಮ, ಎಲ್ಲ ಆಯ್ತು. ನಾನ್ ನಾಳೆನೆ ಸೈನ್ ಮಾಡ್ತೀನಿ. ನಾಳೆ ಅಷ್ಟಮಿ ಅಲ್ವಾ, ಅದೇ ದಿನ ಸೈನ್ ಮಾಡಿದ್ರೆ ನನ್ ಮನ್ಸಿಗೆ ಒಂಥರ ನೆಮ್ಮದಿ. ಓ, ನಾಳೆ ಅಷ್ಟಮಿ ಅಲ್ವಾ? ಮರ್ತೇ ಹೋಗಿತ್ತು. ಹಾಗಾದ್ರೆ ಮನೇಲಿ ಪೂಜೆ ಇಟ್ಕೊಳ್ಳೋಣ? ಪೂಜೆನಾ ಅಮ್ಮ? ಯಾಕನು ಅನುಮಾನದಲ್ಲಿ ಕೇಳ್ತಾ ಇದ್ಯಾ? ಅನುಮಾನ ಏನೂ ಇಲ್ಲ ಅಮ್ಮ, ಪೂಜೆ ಮಾಡೋಣ. ಅದ್ರಲ್ಲೂ ಅಷ್ಟಮಿ ದಿನ ಪೂಜೆ ಬೇಡ ಅಂತ ಹೇಳೋದಕ್ಕಾಗತ್ತಾ ಅಮ್ಮ? ಅಚ್ಚಯ್ಯ ಎಲ್ಲೋದ್ರು? ಅಜ್ಜಯ್ಯ, ಅಜ್ಜಯ್ಯ. ಅನು ಮತ್ತೆ ಮಂದಾಕ, ಹೊಸ್ಮನಿ ಅಜ್ಜಯ್ಯ ಎಲ್ಲಿ? ಹೊರಗಡೆ ಹೂ ತಗೊಂಡ್ ಬರ್ತೀನಿ ಅಂತ ಹೋದ್ರು, ಇನ್ನೂ ಬಂದಿಲ್ಲ ಅನು ಅಮ್ಮ. ನಾನೇ ಆಚೆ ಕಡೆ ಒಂದ್ಸಲ ನೋಡ್ತೀನಿ. ಅದಕ್ಕೆ ಅನು ಅಮ್ಮ ಮೇಲಿದಾರಂತ ನಾನು ನೋಡ್ತೇನೆ. ಅಮ್ಮ, ನಿನ್ಗೇನಾದ್ರೂ ಹೇಳ್ಬಿಟ್ಟು ಹೋದ್ರಾ? ಇಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ಬೋದು. ಹೊರಗಡೆ ಎಲ್ಲೂ ಇಲ್ಲ. ಅದಕ್ಕೆ ಹೊಸ್ಮನೆ ಹೊರಗಡೆನೂ ಇಲ್ವಾ? ಇಲ್ಲಮ್ಮ. ಅನು ಅಮ್ಮ ಮೇಲೂ ಎಲ್ಲೂ ಇಲ್ಲ. ನಾನು ಇನ್ನೊಂದ್ಸಲ ನೋಡ್ತೀನಿ. ಮಾನ್ಸಿ, ಕಮ್. ಟೆರೆಸ್ ಮೇಲೆ ಹೋಗನ್ಸ್ತೀನಿ ನೋಡು. ಅಮ್ಮ, ಯಾಕಡೆ ಕರ್ಕೊಂಡು ಹೋಗ್ತಾ ಇದೀರ ನನ್ನ? ಸ್ವಲ್ಪ ನಿಧಾನಕ್ಕೆ ಕೊಡಿಸಿರಲ್ಲ. ಯಾಕೆ ಜೀವದ ಮೇಲೆ ಭಯನಾ? ಇವತ್ತು ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಇನ್ನು ಅರ್ಧ ಗಂಟೆ ನೋ ಫೋನ್ ಕಾಲ್ಸ್, ನೋ ಮೀಟಿಂಗ್ಸ್, ಓಕೆನಾ? ಡನ್. ಹೌದು, ನಿಮ್ ಫ್ರೆಂಡ್ ಎಲ್ಲಿ ಸರ್? ಆಫೀಸಲ್ಲಿ ಕಾಣಿಸ್ತಾನೆ ಇಲ್ಲ. ನನ್ನನ್ನು ಬಿಟ್ಟು ಇನ್ನೆಲ್ಲಿರ್ತಾನೆ? ಇಲ್ಲೇ ಎಲ್ಲೋ ಇರ್ತಾನೆ. ಹೌದಾ? ಇಬ್ರು ಒಟ್ಟಿಗೆ ಊಟ ಮಾಡ್ತೀರಾ ಅಂತ ಅವ್ರಿಗೂ ಸೇರಿಸಿ ತಂದಿದ್ದೆ. ಸರಿ, ಕರಿತೀನಿ ಇರು. ಅವ್ರು ಇಲ್ಲಿಲ್ಲ ಅನ್ಸುತ್ತಲ್ವಾ? ಈಗ ನೋಡ್ತಾ ಇರು ಹೇಗ್ ಪ್ರತ್ಯಕ್ಷ ಆಗ್ತಾನೆ ಅಂತ.
ಸರ್ ಯಾವುದೋ ಮುಖ್ಯವಾದ ಕೆಲಸ ಇರಬೇಕು ಸರ್. ನನ್ನಿಂದ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ? ಏನು ತೊಂದರೆ ಆಗಲ್ಲ. ನೀನು ಅಡುಗೆ ಮಾಡಿ ಇಲ್ಲಿವರೆಗೂ ಹೊತ್ಕೊಂಡು ಬಂದಿದೆ ಅಂತಂದ್ರೆ ಅವನು ಯಾಕೆ ಬರಲ್ಲ? ನನಗೂ ಗೊತ್ತಾಗದೆ ಮಾಡುವಂಥ ಯಾವ ಗನಂಧಾರಿ ಕೆಲಸನೂ ಅವನಿಗಿರಲ್ಲ. ಈಗ ಕರಿತೀನಿ. ಓ, ನೀವು ಕರೆದ ತಕ್ಷಣ ಅವ್ರು ಬಂದ್ಬಿಡ್ತಾರಾ? ಲೇಟ್ ಆಗತ್ತೆ ಸರ್, ನೀವು ಸುಮ್ಮನೆ ಊಟ ಮಾಡಿ. ಅವನೇ ಬರಲ್ಲ. ನೀನು ಊಟ ತಂದಿದೆ ಅಂತಂದ್ರೆ ಅವನು ಎಲ್ಲೇ ಇದ್ರು ಇಲ್ಲೇ ಬಂದು ಊಟ ಮಾಡಲೇಬೇಕು. ನೀನು ನೋಡ್ತಾ ಹೇಗೆ ಬರ್ತಾನೆ ಅಂತ. ಹೇಳಾರ್ಯ, ಎಲ್ಲಿದೆಯಾ? ಇಲ್ಲೇ ನಮ್ಮ ಹೆಣ್ಣೂರು ಗೋಡನ್ ಹತ್ರ ಇದ್ದೀನಿ. ಏನು ವಿಷಯ ಹೇಳ? ವಿಷಯ ಬಹಳನೇ ಇದೆ, ಈಗಲೇ ಬಾ. ಅರ್ಜೆಂಟ್ ಇದೆಯಾ? ಸಾಯಂಕಾಲ ಸಿಗ್ತೀನಿ ಬಿಡು ಆರ್ಯ. ಇಲ್ಲಿ ಒಂದು ಡೀಲ್ ಮುಗಿಸ್ತಾ ಇದ್ದೀನಿ. ನಿನ್ನ ಡೀಲ್ಸ್ ಎಲ್ಲ ಕಂಡಿದ್ದೀನಿ, ಅವುಗಳನ್ನ ಸಾಯಂಕಾಲದ ಮೇಲೆ ಇಟ್ಕೊ. ಈಗ ಬಾ. ನನ್ನ ಹೆಂಡತಿ ಕೈಯಾರೆ ಅಡುಗೆ ಮಾಡಿ ತಂದಿದ್ದಾಳೆ. ನೀನು ಬರಲ್ಲ ಅಂತಂದ್ರೆ ನಮ್ಮ ಹುಡುಗರನ್ನ ಕಳಿಸಿ ನೀನು ಎಲ್ಲಿದೆಯೋ ಅಲ್ಲಿಂದ ಎತ್ತು ಹಾಕೊಂಡು ಬರೋದಕ್ಕೆ ಹೇಳ್ತೀನಿ. ಈಗ ನೀನು ಬರ್ತೀಯೋ ಇಲ್ಲ ನಾನು ಹುಡುಗರನ್ನ ಕಳಿಸ್ಲೋ ನೀನೇ ನಿರ್ಧಾರ ಮಾಡು. ಆರ್ಯ, ಹೆಣ್ಣೂರ ಹತ್ರ ಇದೆಯಲ್ಲ, ಕಳಿಸ್ಲಾ ನಮ್ಮ ಹುಡುಗರನ್ನ? ಸರಿ, ಬರ್ತೀನಿ ಬಿಡು. ಗುಡ್ ಬಾಯ್. ಬಾ. ಏಯ್, ಹುಷಾರು ಕಣ್ರು. ಓಕೆ ಸರ್. ಹೆಂಗೆ? ಈಗ ಪ್ರೂವ್ ಆಯ್ತು ಸರ್ ಅವ್ರು ನಿಮ್ ನಿಜವಾದ ಆಪ್ತ ಮಿತ್ರ ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವ್ರೀಗ ಬರಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಥರ್ಟಿ ಯಾ ಮೇರಾ ಹಲೋ. ಬಾವ ಲಿಸನ್, ನೀವು ಕ್ಯಾಶುಯಲ್ ಆಗೇ ಹೋಗಿ. ಜೇಂಡೆ ಸರಿ ನಿಮ್ಗೆ ಹೇಳಿ ಕಳಿಸಿದಾರೆ ಅನ್ನೋ ತರ ಅಲ್ಲಿರೋರ್ಗೂ ಅನಿಸ್ಲಿ. ಡೋಂಟ್ ಬಿ ನರ್ವಸ್. ಹಾತ್ಗೆ ನೋಡಿ, ಇನ್ನೊಂದು ವಿಷಯ, ನಿಮ್ ಜೊತೆ ಇಬ್ರು ಬೌನ್ಸರ್ಸ್ ಇರ್ತಾರೆ. ಅದ್ರಲ್ಲೊಬ್ಬ ಅವತ್ತು ನಮ್ಮ ಮನೆಗೆ ಬಂದಿದ್ದ. ನಮ್ಮಮ್ಮ ಕೊಟ್ಟಿದ್ದ ತಾಯ್ತಾನ ಕಟ್ಟಿದ್ಮೇಲೆ ಅವ್ರ ಮಗುಗೆ ಹುಷಾರಾಯ್ತು ಅಂತ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದ. ಅವನು ನನ್ನನ್ನ ನಂಬ್ತಾನೆ ಬಾವ. ಸೊ ಅವನು ಅಲ್ಲಿ ನಿಮ್ ಜೊತೆಗಿರ್ತಾನೆ, ಓಕೆನಾ? ಜೇಂಡೆ ವಿರುದ್ಧವಾಗಿ ನಾವ್ ಅಲ್ಲಿದ್ದೀವಿ ಅಂತ ಯಾರಿಗೂ ಏನೂ ಅನ್ಸಲ್ಲ. ಅದು ಮಾತ್ರ ಅಲ್ಲ ಬಾವ, ಈ ವಿಷಯ ನಿಮ್ ದಾದಂಗೆ ಗೊತ್ತಿಲ್ಲ. ಅವರಿಬ್ರು ಮಧ್ಯೆ ಇರೋ ಈ ಗ್ಯಾಪನ್ನ ನಾವು ಬೆಳೆಸ್ಕೋಬೇಕು. ಜೀವಕ್ಕೆ ಜೀವ ಕೊಡೋ ದೋಸ್ತಿ ಅವ್ರದ್ದು. ಅವರಿಬ್ರು ಮಧ್ಯೆ ದ್ವೇಷನ ಹುಟ್ಟಾಕ್ಬೇಕು ಬಾವ. ಆಗ್ಲೇ ನಮ್ ಕೆಲ್ಸ ಸುಲಭ ಆಗೋದು. ಆಮೇಲೆ ಅವ್ರ ನಿಜವಾದ ಬಣ್ಣನ ಅವರೇ ಜಗತ್ತಿಗೆ ತೋರಿಸ್ತಾರೆ. ಸರ್ ನಮಸ್ತೆ ಸರ್. ಸರ್ ಬನ್ನಿ ಸರ್. ಏಯ್, ಇವರು ಸಾಹೇಬ್ರು ಕಡೆ ಕಣ, ಅವ್ರು ಕರ್ಕೊಂಡು ಹೋಗಿ ಬಂದಿದ್ದಾರೆ ಸರ್. ಯಜಮಾನ್ರೆ, ಹಸ್ಮನಿ, ಹಸ್ಮನಿ, ಏನಾಯ್ತು? ನೋಡ್ರ ಅಜ್ಜೆ ಹಿಂಡೆ ಹೀಗೆಲ್ಲ ಮಾಡ್ಯಾನ್ರಿ. ನೀವೇನು ತಲೆ ಕೆಡ್ಸ್ಕೊಬಿಡಿ ಹಸ್ಮನಿ, ನಾ ಬಂದಿದ್ದೀನಿ ತಾನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ. ಮೆತ್ತಗೆ ಹೆದರ್ಕೊಬಿಡಿ, ಬನ್ನಿ.
ಓಕೆ ಅಮ್ಮ ಅಮ್ಮ ಎದಳಮ್ಮ, ಏನಾಯ್ತಮ್ಮ? ಅಮ್ಮ ಗಾಬರಿ ಆಗ್ಬಿಡಿಮ್ಮ. ನೋಡಿ ನೋಡಿ, ಐ ಫೈನ್, ನನಗೇನು ಆಗಿಲ್ಲ. ಹರ್ಷ, ಐ ಯು ಫೈನ್? ಐ ಫೈನ್ ಮಾಸಿ, ಐ ಓಕೆ. ಅಮ್ಮ ಅಮ್ಮ ನೀರು ಕೊಡಿ, ನೀರು ಕೊಡಿ. ಎದಳಮ್ಮ, ಅಮ್ಮ ಅಮ್ಮ ಇಲ್ಲಿ ನೋಡಿ, ಕಣ್ಬಿಡಿ ಅಮ್ಮ, ಕಣ್ಬಿಡಿ ಅಮ್ಮ, ನೋಡಿ ಅಮ್ಮ, ಐ ಫೈನ್. ಅಮ್ಮ ಮಾತ್ರೆ ಅಮ್ಮ ರಿಲ್ಯಾಕ್ಸ್ ಅಮ್ಮ, ರಿಲ್ಯಾಕ್ಸ್. ಅಮ್ಮ, ಅವತ್ತು ನೀವು ಮಾತ್ರೆ ಇಟ್ಟಿದ್ದು ನಿಜ, ಅದು ಸರಿಯಾದ ಮಾತ್ರನೇ. ಆದ್ರೆ ಆಮೇಲೆ ಅದನ್ನ ಯಾರೋ ಬದಲಾಯಿಸಿದಾರೆ ಅಮ್ಮ, ನಿಮ್ದೇನು ತಪ್ಪಿಲ್ಲ. ಹಾಗಾದ್ರೆ ಮಾತ್ರೆ ಬದಲಾಯಿಸಿದ್ ಯಾರು? ಝೇಂಡೆ ಅವರ. ಇದನ್ನೆಲ್ಲ ಯಾರ ಹತ್ರನೂ ಹೇಳಬಾರ್ದಂತ ಇಷ್ಟು ವರ್ಷ ನನ್ನನ್ನು ಹೆದರಿಸಿಟ್ರು ಅವರ. ನಾದ್ರ ಬಾಯಿ ಬಿಟ್ರೆ ನನ್ನ ಮಗನ ಕೊಲ್ಲುದಾಗಿ ಹೆದರ್ಸ್ಯಾರ್ರಿ. ಅವತ್ತಿಂದ ಇವತ್ತಿನವರೆಗೆ ಒಪ್ಕೊಂಡು ಮನೆಗೆ ದ್ರೋಹ ಮಾಡ್ತಿದ್ದೀನಿ ಅನ್ನೋ ಸಂಕಟದಾಗೆ ಬದುಕ್ತಿದ್ದೀನಿ ಅವರ. ಮಾಡ್ರಿ ಅಮರ, ಮಾಡ್ರಿ. ಹೊಸಮನೆಯವ್ರೆ, ಹೇಳಿ ಹೇಳಿ. ಅಜ್ಜಯ್ಯ ಹೇಳಿ ಮೇಲೆ. ಅಜ್ಜಯ್ಯ, ಇದ್ರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ಜೇಂಡೆ ಇಂತ ಮೃಗ ಅಂತ ಗೊತ್ತಿಲ್ದೆ ಆರ್ಯ ಅವನ್ನ ಸಾಕ್ತಾ ಇದ್ದಾನೆ. ಈಗ್ಲೇ ಆರ್ಯನ್ಗೆ ಜೇಂಡೆ ಬಗ್ಗೆ ಎಲ್ಲ ಹೇಳ್ಬೇಕು. ಬೇಡ ಅಮ್ಮ, ಅವಸರ ಪಡಬೇಡಿ. ಇಲ್ಲ ನಾನು ಹೇಳೇ ಹೇಳ್ತೀನಿ. ಅವ್ರಿಗೆ ಹೇಳೋ ಅಗತ್ಯ ಇಲ್ಲ ಅಮ್ಮ. ಅಂದ್ರೆ ಆರ್ಯನ್ಗೆ ಇದೆಲ್ಲ ಗೊತ್ತಿತ್ತು. ಜೇಂಡೆನ ಜೊತೆಲಿ ಇಟ್ಕೊಂಡಿದ್ದಾನ. ಅಂದ್ರೆ ಆರ್ಯ ಡೆತ್ ಸರ್ಟಿಫಿಕೇಟ್ ಬದಲಾಯಿಸಿದ್ದು. ಅಮ್ಮ ಅಮ್ಮ, ನೀವು ಯಾವ ಸ್ಥಿತಿಲಿ ಇದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿದೆ ಅಮ್ಮ. ನನಗೆ ಸತ್ಯ ತಿಳಿದ್ಮೇಲೆ ನಾನು ಇದೇ ಸ್ಥಿತಿಲಿದ್ದೀನಿ. ಇದನ್ನ ಒಪ್ಕೊಳ್ಳೋದಕ್ಕೆ ಕಷ್ಟ, ಆದ್ರೆ ಇದೇ ಸತ್ಯ ಅಮ್ಮ. ನೀವು ಹೀಗೆ ಮೌನವಾಗಿದ್ರೆ ಆರ್ಯ ಸರ್ಗೆ ಡೌಟ್ ಬರುತ್ತೆ. ಇಡೀ ಜೀವನ ಸುಳ್ಳು ಅನ್ನೋದನ್ನ ಕ್ಷಣ ಕಾಲದಲ್ಲಿ ಒಪ್ಕೊಳ್ಳೋದು ಹೇಗೆ ಅನ್ನೋ. ಅಮ್ಮ ಪ್ಲೀಸ್ ಅಮ್ಮ, ನೀವು ದಯವಿಟ್ಟು ಅಳ್ಬೇಡಿ. ಎಲ್ಲಾನು ಕಳ್ಕೊಂಡವಳು ನಾನು, ಅದೇ ಪಾಪ ಪ್ರಜ್ಞೆಯಲ್ಲಿ ಬದುಕ್ತವಳು ನಾನು. ಇಂಥ ಸ್ಥಿತಿ ಯಾರಿಗೆ ತಾನೇ ಅನು. ಆದ್ರೆ ಅಮ್ಮ, ನಾವೀಗ ಇದನ್ನ ಮುಚ್ಚಿಟ್ಟು ಏನೂ ಆಗದೆ ಇರೋ ಥರ ಇರಬೇಕು ಅಮ್ಮ. ನಮ್ಗದು ಅನಿವಾರ್ಯ. ನಾಳೆ ಪೂಜೆ ಇದೆ, ಅಪ್ಪ ಅಮ್ಮನ ಕರೆದಿದ್ದೀನಿ. ಅಮ್ಮ, ನೀವು ಹೀಗಿದ್ರೆ ನಾನು ಅವ್ರಿಗೆ ಏನಂತ ಹೇಳಿ ಅಮ್ಮ? ಆರ್ಯ ಸರಿಗೆ ಏನಂತ ಹೇಳಿ? ಯಾವುದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ ಅನ್ನೋ. ಮುಂದೆ ಏನ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಮುಂದೇನ್ ಮಾಡಬೇಕು ಅನ್ನೋದನ್ನ ನಾನು ನೋಡ್ಕೋತೀನಿ ಅಮ್ಮ. ಒಂದೊಂದಾಗಿ ಎಲ್ಲಾನು ಸರಿ ಮಾಡೋದೇ ನನ್ನ ಉದ್ದೇಶ. ನಿಮ್ಮ ಅಳಿಯಂದ್ರು ನಿಮ್ಮ ಮುಂದೆ ಮಂಡಿ ಊರಿ ಎಲ್ಲ ಸತ್ಯನೂ ಒಪ್ಕೊಳ್ಳೋ ಥರ ನಾನು ಮಾಡ್ತೀನಿ ಅಮ್ಮ. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು.
ಉಧೋ ಉಧೋ ಎಲ್ಲಮ್ಮ. ನೀ ಹಡ್ದದ್ದು ಬರೀ ಮಗಳನ್ನಲ್ಲ, ಮಹಾಲಕ್ಷ್ಮಿ ಕಣಮ್ಮ. ವಜ್ರ ವೈಢೂರ್ಯ ತುಂಬಿರೋ ಧನಲಕ್ಷ್ಮಿ ಸ್ಥಳದಾಗ ಮಹಾಲಕ್ಷ್ಮಿ ಆಗ್ತಾಳ, ರಾಜಲಕ್ಷ್ಮಿ ಆಗ್ತಾಳ. ಅಮ್ಮ ಆಸೆ ಪಟ್ಟಾಗೆ ಅವ್ರ ಪಾಲಿನ ಆಸ್ತಿನ ನಾನು ಸ್ವೀಕರಿಸೋದಕ್ಕೆ ಒಪ್ಪಿದ್ದೀನಿ ಅಪ್ಪ. ಸುಬ್ಬು, ಈಗ ಅನುನ ಮನೆಗೆ ಕರ್ಕೊಂಡೋಗೋ ವಿಷಯ ಮಾತಾಡೋದು ಸರಿಯಲ್ಲ ಅನ್ನಿಸ್ತಿದೆ. ನಾವು ಬಂದಾಗ್ಲೇ ಅವಳನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಿದ್ರೆ ತಪ್ಪಾಗ್ತಿರ್ಲಿಲ್ಲ. ಈಗ ಅವಳ ಹೆಸ್ರಿಗೆ ಆಸ್ತಿ ಬರ್ತಿದೆ, ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ. ಹೌದಲ್ವಾ, ನನ್ನ ತಲೆಗೆ ಯೋಚನೆನೇ ಹೊಳಿಲಿಲ್ಲ. ಜೋಗ್ತವ, ಈಗಷ್ಟೇ ಪೂಜೆ ಆಯ್ತು. ನಾವು ಮನ್ಸಲ್ಲಿ ಬೇಡ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳೋಕೆ ನೀನೇ ಬಂದಂಗಾಯ್ತು. ಆಗೋದನ್ನ ಬೇಡ್ಕೋತೀರಿ, ಆಗಿರೋದನ್ನ ಬಚ್ಚಿಟ್ಕೊಳ್ತೀರಿ, ಅಷ್ಟ ಅಲ್ಲೇನೋ ಮನುಷ್ಯ ಬುದ್ಧಿ. ಹೊಸ ಹಾದಿ ಹುಟ್ಟಬೇಕಂದ್ರ ಹಳೆಯಜ್ಜಿ ಕುಡ್ದು ಮಗಳ. ಹಳೆ ತಪ್ಪುಗಳನ್ನ ಮತ್ತೆ ಆಗದಂಗ್ ನೋಡ್ಕೋ. ಹೊಸ ತಪ್ಪುಗಳಿಂದ ಪಾಠ ಕಲಿಬಹುದು. ಹಳೆಯನ್ನ ಮತ್ತೆ ಮಾಡಿದ್ರ ಗುರಿ ಮುಟ್ಟಕ್ಕಾಗಬಾರ್ದು. ಎಲ್ಲಾನು ನಿನಗ ಲಘುನ ಸ್ಪಷ್ಟ ಆಗಕ್ ಹತ್ತೈತಿ. ಇನ್ನಾಗೋದೆಲ್ಲ ಒಳ್ಳೇದೇ ಆಗುತ್ತೆ. ತಗೋ, ಸೈನ್ ಮಾಡು. ಅನು, ಒಂದು ನಿಮಿಷ. ಕಂಗ್ರ್ಯಾಚುಲೇಷನ್ಸ್ ಅನು. ಎಲ್ಲರ ಮುಂದೆ ಈ ನಿರ್ಧಾರ ತಗೊಂಡಿದ್ಯಾ, ಹಾಗಾಗಿ ಎಲ್ಲರ ಮುಂದೆನೆ ನಿನಗೆ ಶುಭ ಕೋರೋದು ನನ್ನ ಕರ್ತವ್ಯ. ಅನು ಏನೇ ಮಾಡಿದ್ರು ಅದರಲ್ಲಿ ನನ್ನ ಒಪ್ಪಿಗೆ ಇದ್ದೇ ಇರುತ್ತೆ. ಯಾಕಂತಂದ್ರೆ ಅನು ಮೇಲೆ ನನಗಿರೋ ನಂಬಿಕೆ. ನಿನ್ನ ಹೆಂಡತಿ ಬಗ್ಗೆ ಪೂರ್ತಿ ಗೊತ್ತಿಲ್ಲದೆ ಅವಳ ಕಣ್ಣಲ್ಲಿ ಇನ್ನಷ್ಟು ದಡ್ಡ ಆಗ್ತಿದ್ಯಾ ಕಣೋ ನೀನು. ವಾವ್ ಬ್ರೋ ಇನ್ ಲಾ, ನಿಮ್ಗೆ ಅನು ಮೇಲಿರೋ ನಂಬಿಕೆ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ಗುಡ್. ಅನು, ಮುಂದುವರ್ಸು. ಅನು, ಸೈನ್ ಮಾಡು. ಸರ್, ತಗೊಳ್ಳಿ. ನನಗೆ ಯಾಕನು? ನಂದು ಅಂತ ಇರೋದೆಲ್ಲ ನಿಮ್ದೇ ಅಲ್ವಾ ಸರ್? ಈ ಪೇಪರ್ಸ್ನೆಲ್ಲ ಒಂದ್ಸತಿ ನೋಡಿ, ನಾನು ಕರೆಕ್ಟಾಗಿ ಸಿಗ್ನೇಚರ್ಸ್ ಹಾಕಿದ್ದೀನ ಅಂತ ಚೆಕ್ ಮಾಡಿ, ಆಗ್ಲೇ ನಂಗೆ ಸಮಾಧಾನ.
ದೊಡ್ಡದಾಗಿ ಪ್ಲಾನ್ ಮಾಡಿದಾಳೆ. ಏನು ಅಂತ ಗೊತ್ತಾಗ್ತಿಲ್ಲ. ಅನು, ಹಾಯ್ ಮೀರಾ. ಹಾಯ್ ಅನು. ಮೀರಾ, ಏನ್ ಸ್ಟೇಟಸ್ ಅಲ್ಲಿ? ಸರ್ ಕೈಲಿ ಪೇಪರ್ಸ್ ಎಲ್ಲ ಇತ್ತು. ಯಾನು ಇನ್ನೇನ್ ಜಸ್ಟ್ ಮಿಸ್. ಅವರೇ ಅದನ್ನೆಲ್ಲ ಚೆಕ್ ಮಾಡಕ್ ಹೊರಟಿದ್ರು. ಅಯ್ಯೋ, ಡೋ ವರಿ ಅನು. ಆಲ್ ಥ್ಯಾಂಕ್ಸ್ ಟು ಜೇನ್ ಡೇ. ಜೇನ್ ಡೇಗಾ? ಯಾಕೆ? ಸರಿನೇ ನಾ ಪೇಪರ್ಸ್ನ ಚೆಕ್ ಮಾಡಕ್ ಹೊರಟಿದ್ರು. ಅಷ್ಟರಲ್ಲಿ ಆ ಜೇನ್ ಡೇ ಕಾಲ್ ಬಂತು. ಅದಕ್ಕೆ ಸರ್ ಪೇಪರ್ಸ್ನೆಲ್ಲ ನೀನೇ ಚೆಕ್ ಮಾಡು ಅಂತ ನನಗೆ ಕೊಟ್ರು. ನೀನೇನೋ ನಗ್ತಾ ಇದೆಯಾ? ನನಗಿಲ್ಲಿ ಟಾಮ್ ಕ್ರೂಸ್ ತರ ಫೀಲ್ ಬರ್ತಿದೆ. ಇಷ್ಟೆಲ್ಲ ಅಡ್ವೆಂಚರ್ಸ್ನ ನನ್ನ ಲೈಫಲ್ಲಿ ಮಾಡಿಲ್ಲ ಗೊತ್ತಾ? ಮೀರಾ, ನಮ್ಮೂರ್ ಕಡೆ ಒಂದ್ ಮಾತಿದೆ. ಇಲಿನ ಹಿಡಿಯಕ್ ಬಂದಿದ್ ಬೆಕ್ಕನ್ನ ನೋಡಿ ಮನೆಗೆ ಕದಿಯಕ್ ಬಂದಿದ್ ಕಳ್ಳ ಓಡೋದಾ ಅಂತ. ಏನಿದ್ರು ಮೀನಿಂಗ್? ಜೇನ್ ಡೇ ಕಳ್ಳನೇ ಆಗಿದ್ರು ಅವರಿಂದ ನಮ್ ಕೆಲ್ಸಕ್ಕೆ ಉಪಯೋಗ ಆಯ್ತು ಮೀರಾ. ಓಕೆ ಮೀರಾ, ನಾವ್ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು. ಅವ್ರ ಈಗಿನ ನಡವಳಿಕೆ, ಹಿಂದೆ ನಡೆದಿದ್ದಕ್ಕೆಲ್ಲ ನಾವು ಪುರಾವೆ ಕಲೆಕ್ಟ್ ಮಾಡ್ಕೋಬೇಕು. ಪ್ರೂಫ್ ಇಲ್ದೆ ನಾವ್ ಯಾರನ್ನು ನಂಬಿಸೋದಕ್ಕಾಗಲ್ಲ ಮೀರಾ. ಆಮೇಲೆ ನಾವೇ ದಡ್ಡರಾಗ್ತೀವಿ. ದಟ್ಸ್ ವೆರಿ ಟ್ರೂ ಅನು. ಎಸ್ ಮೀರಾ, ಜೇನ್ ಡೇ ಮತ್ತೆ ಆರ್ಯ ಸರ್ ವಿರುದ್ಧ ಏನೆಲ್ಲ ಪ್ರೂಫ್ ಸಿಗುತ್ತೋ ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡಲೇಬೇಕು. ನಾನೇ ರಾಜನಂದಿನಿ, ನನಗೆಲ್ಲ ವಿಷಯ ಗೊತ್ತು ಅನ್ನೋದನ್ನ ಯಾರಿಗೆ ಹೇಳಿದ್ರು ಯಾರು ನಂಬಲ್ಲ ಅನ್ನೋದು ನನಗೀಗ ಅರಿವಾಗಿದೆ. ನಮಗೆ ರಿಯಲ್ ಸಾಕ್ಷಿಗಳು ಬೇಕೇ ಬೇಕು. ಬಟ್ ಅನು, 22 ಇಯರ್ಸ್ ಬ್ಯಾಕ್ ನಡೆದಿದ್ದಕ್ಕೆಲ್ಲ ಸಾಕ್ಷಿಗಳನ್ನೆಲ್ಲ ಎಲ್ಲಿಂದ ತರೋದು? ಹೇಗೆ ಹುಡ್ಕೋದು? ತಪಸ್ಸಿಗೆ ದೇವ್ರೇ ಒಲಿತಾರಂತೆ. ಇನ್ ಸಾಕ್ಷಿ ಸಿಗಲ್ವಾ? ಹುಡುಕಿದ್ರೆ ಸಿಕ್ಕೇ ಸಿಗುತ್ತೆ ಮೀರಾ. ಓಕೆ, ಲೆಟ್ಸ್ ಟ್ರೈ ಆರ್ ಬೆಸ್ಟ್.